ಒಂದೊತ್ತಿನ ಗತಿಗೂ ಗಂಜಿಗೆ ಗತಿ ಇಲ್ಲದ ನಾಯಿ ನೀನು. ಯಾರು ನೀನು? ಈ ನರವ್ಯಾಘ್ರನ ಮನೆಗೆ ಬಂದು ನನ್ನೆದುರಿಗೆ ನಿಂತು ಏಕವಚನದಲ್ಲಿ ನರವ್ಯಾಘ್ರ ಎಂದು ಬೊಗಳುತ್ತಿರುವಲ್ಲ ನಾಯಿ, ಯಾರು ನೀನು? ಲೇ ನರವ್ಯಾಘ್ರ, ಈ ಗ್ರಾಮದಲ್ಲಿ ಯಾರೂ ಇಲ್ಲ ಅಂತ ಮನೆಗೆ ಹೋಗಿ ಏಕವಚನ ಮಾತನಾಡುವ ಕಾಲದಲ್ಲಿ ಏಕ್ ಬಾರ್ ದೋ ತುಕಡ ಅನ್ನೋ ಕಾಲದಲ್ಲಿ ಕತ್ತೆ ಅಂದಲೇ ಕೊಡ್ಸ. ಓಹೋ, ವಿರೂಪಾಕ್ಷಿಯ ತಮ್ಮ ಚಂದ್ರು, ಏನು ನನಗೆ ಕೊಡಬೇಕಾದ ಹಣ ತಂದಿರುವೆಯಾ ಇಲ್ಲ ಬಡ್ಡಿ ತಂದಿದೆಯಾ? ನಿನ್ನ ಸಾವಿನ ಮಂತ್ರ ತಂದ್ರು. ಲೇ ಚಂದ್ರ, ಮರ್ಯಾದೆಯಿಂದ ಮಾತನಾಡು ಮಗನೇ. ಲೇ ನರವ್ಯಾಘ್ರ, ಯಾರಿಗಾದರೂ ಮರ್ಯಾದೆನೇ ಮುಖ್ಯ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ, ನಿನಗೂ ಒಳ್ಳೆಯದು ನನಗೂ ಒಳ್ಳೆಯದು. ನನಗೆ ಮರ್ಯಾದೆ? ಪಾಪ ಬಡವರು ಬಡತನದಲ್ಲಿ ಬಳಲುತ್ತಿರುವರೆಂದು ಬಹಳಷ್ಟು ತಿಳಿದು ನಿನ್ನ ಓದಿಗಾಗಿ ಹಣ ಕೊಟ್ಟು ಸಹಾಯ ಮಾಡಿದನಲ್ಲ, ಆ ತಪ್ಪಿಗಾಗಿ ನಾನು ನಿನಗೆ ಕೊಡಬೇಕಾ ಮರ್ಯಾದೆ? ಹೇಳಲೇ ಚಂದ್ರ, ಯಾರಿಗೆ ಮರ್ಯಾದೆ, ಯಾರು ಕೊಡಬೇಕೆಂದು? ಲೇ ನರವ್ಯಾಘ್ರ, ಇಷ್ಟು ದಿವಸ ನಾನು ನಿನಗೆ ಕೊಡಬೇಕಾದ ಹಣದ ಸಂಬಂಧದಿಂದ ಮರ್ಯಾದೆ ಕೊಡುತ್ತಿದ್ದೆ. ಇನ್ಮೇಲೆ ನಾವೇ ಓದಿದವರಲ್ಲ ತಿಳಿದವರಲ್ಲ ಅಂತ ತಿಳ್ಕೊಂಡಿರುವ. ಕೇಳು, ನಿನಗೆ ಕೊಡಬೇಕಾದ ಹಣವೆಷ್ಟು? ನಿನಗೆ ಯಾವ ರೂಪದಲ್ಲಿ ಕೊಡಬೇಕು ನಿನ್ನ ಹಣವನ್ನು? ಸಾಲದ ರೂಪದಲ್ಲಿ, ಬಡ್ಡಿಯ ಲೆಕ್ಕದಲ್ಲಿ. ನೀ ಮಾಡಿದ ಕೆಲಸವೇನು ಗೌಡ? ನನ್ನ ಹಣವೆಂದರೆ ಹರಾಮಿ ಎಂದು ತಿಳಿದುಕೊಂಡಿರುವೇನಲೇ ಚಂದ್ರ. ನಾನು ಕೊಟ್ಟ ಟೈಮ್ ಮೀರಿ ಹೋಯಿತು, ಅದಕ್ಕೆ ನಿನ್ನ ಆಸ್ತಿಯನ್ನು ಭರಿಸಿಕೊಂಡೆ. ನನ್ನ ಹಣವನ್ನು ನನಗೆ ಕೊಟ್ಟ ಮೇಲೆ ನಿಮ್ಮ ಆಸ್ತಿ ನಿಮ್ಮದೆಂದು ಕೊಟ್ಟು ಬಿಡುತ್ತೇನೆ. ಏನೆಂದು ಬರೆಸಿಕೊಳ್ಳ ಗೌಡ? ನಾನು ಸ್ಟಾಂಪ್ ಪೇಪರ್ ಅನ್ನು ನೋಡುತ್ತೇನೆ. ನನ್ನ ಹಣವನ್ನು ಬಡ್ಡಿ ಸಮೇತ ಕೊಟ್ಟರೆ, ಕೊಟ್ಟ ತಕ್ಷಣವೇ ನಿಮ್ಮ ಆಸ್ತಿ ನಿಮ್ಮದೆಂದು ಬರೆಸಿಕೊಂಡಿರುವೆ. ಹಾಗಾದರೆ ಆ ಸ್ಟಾಂಪ್ ಪೇಪರ್ ಕೊಡು. ಬೇಕಾದಾಗೆ ಕೊಡಕ್ಕೆ ನೋಡಕ್ಕೆ ಇದೇನು ದಿನಾಲು ಓದುವ ಪೇಪರ್ ಎಂದು ತಿಳಿದುಕೊಂಡಿರುವೇನಲ್ಲಿ ದಡ್ಡ. ಸುಮ್ಮನೆ ಹೋಗು. ನಿನ್ನ ಅಣ್ಣನಿಗೆ ಹಣ ಕೊಟ್ಟಿದ್ದೇನೆ, ನಿನ್ನ ಅಣ್ಣನ ಆಸ್ತಿಯನ್ನು ಬರೆಸಿಕೊಂಡಿದ್ದೇನೆ. ನನ್ನ ಅನಕ್ಷರಸ್ಥ ಎಂದು ತಿಳಿದು ನಾನಿಲ್ಲದ ಸಮಯದಲ್ಲಿ ನನ್ನ ಓದಿಗಾಗಿ ಹಣ ಕೊಟ್ಟದ್ದು ನಿಜ. ಆದರೆ ನಾನಿಲ್ಲದ ಸಮಯದಲ್ಲಿ ನೀನು ಹೇಳಿ ಅಂತ ಬರೆಸಿಕೊಂಡಿರುವ ಗೌಡ. ಆ ಆಸ್ತಿ ನಮ್ಮಪ್ಪಂದು, ನೀ ಏನು ನಮ್ಮಪ್ಪನ ಗೊತ್ತಿಲ್ಲ. ಲೇ, ಇಷ್ಟು ದಿನ ನನ್ನ ಹಣವನ್ನು ನಿನ್ನ ಹತ್ತಿರ ಇಟ್ಟುಕೊಳ್ಳಬೇಕಾದರೆ ನೀವು ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದಿನಲೇ. ಹೇಳಿಲಿ ಚಂದ್ರ. ಇಲ್ಲದಿದ್ದರೆ ನಾಯಿಯಂತೆ ಏಕೆ ಬಗಳುವೆ? ಮರ್ಯಾದೆಯಿಂದ ಹೊರಟು ಹೋಗಿ ಬಿಡು ಇಲ್ಲಿಂದ. ಮರ್ಯಾದೆ? ಲೇ ನರವ್ಯಾಘ್ರ, ಮರ್ಯಾದೆ ಕೊಡುವ ಯೋಗ್ಯತೆ ನಿನಗಿಲ್ಲ. ನನ್ನ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಟ್ರೆ ಎಚ್ಚರಿಕೆ, ಇಲ್ಲದಿದ್ದರೆ ನಿನಗೂ ಕ್ಷೇಮ ನನಗೂ ಕ್ಷೇಮ. ಇಲ್ಲೇ ಆರಾಮೋಗಲೇ. ನಿನ್ನ ಅಂತಾಕ್ಷರಿ ಬರ್ತೇನೆ. ಎಚ್ಚರಿಕೆ. ಈ ನರ ವ್ಯಾಘ್ರನಿಗೆ ಎಚ್ಚರಿಕೆ ಹೇಳಿ ಹೋದಲೇ ನಾಯಿ.
ಇದು ಅಂತ್ಯವೆಲ್ಲ ಆರಂಭ. ಲೇ ಅವಿವೇಕಿ, ಆವೇಶದಿಂದ ಬಂದು ನಿನ್ನನ್ನು ಆಹುತಿ ತೆಗೆದುಕೊಳ್ಳಬಾರದೆಂದು ಸುಮ್ಮನಿದ್ದೆ. ನನಗೆ ಸವಾಲು ಹಾಕಿ ಹೋದೇನಲ್ಲಿ ಹಾದರದ ಕತೆ. ನಿನ್ನ ದೇಹದಲ್ಲಿ ಬರೀ ರಕ್ತ ತುಂಬಿಕೊಂಡಿರಬಹುದು, ಆದರೆ ಈ ನರ ವ್ಯಾಘ್ರನ ಮೈ ತುಂಬವೆಲ್ಲ ವಿಷ ತುಂಬಿಕೊಂಡಿದೆ. ಗಂಗಾ, ನಿನ್ನ ಸೌಂದರ್ಯವನ್ನು ಸವಿಯಬೇಕೆಂದು ಮೊನ್ನೆ ಒಲಿದು ಬರದೆ ಆಗಿ ಹೋಗಿದೆಯಲ್ಲ, ಇನ್ನೊಂದು ಸಾರಿ ಸಿಕ್ಕಾಗ ನಿನ್ನನ್ನು ಸವಿಯದೆ ಬಿಡಲಾರೆ. ಬರ್ತೀನಿ.